ನಮಸ್ಕಾರ ವೀಕ್ಷಕರೇ, ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಶ್ರೀಕಾಂತ್. 3 ಸರಳವಾದ ವ್ಯಾಯಾಮ ಹೊಟ್ಟೆ ಭಾಗದ ಬೊಜ್ಜಿಗಾಗಿ. ಹಾಗಾದ್ರೆ ಬನ್ನಿ ಆ 3 ಸರಳವಾದ ವ್ಯಾಯಾಮ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ, ಹಾಗೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬದಿಯಲ್ಲಿ ಕಾಣಿಸ್ತಿರುವಂತ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂತ ವಿಡಿಯೋಗಳನ್ನು ನೀವು ನೋಟಿಫಿಕೇಶನ್ ಮುಖಾಂತರ ತಿಳ್ಕೊಳ್ಬಹುದು. ಈಗ ಆ 3 ಸರಳವಾದ ವ್ಯಾಯಾಮವನ್ನು ಅಭ್ಯಾಸ ಮಾಡಲು ಮೊದಲು ಬೆನ್ನಿನ ಮೇಲೆ ಮಲ್ಕೊಳ್ಳುವಂತ ಸ್ಥಿತಿಗೆ ಬನ್ನಿ. ಈಗ ಬೆನ್ನಿನ ಮೇಲೆ ಮಲ್ಕೊಳ್ಳುವಂತ ಸ್ಥಿತಿಗೆ ಬನ್ನಿ. 2 ಪಾದ ಒಂದಕ್ಕೊಂದು ಜೋಡಣೆಯಾಗಿರ್ಲಿ, ನಿಮ್ಮ 2 ಹಸ್ತ ದೇಹದ ಪಕ್ಕ ಇರಲಿ. ಈಗ ಮೊದಲನೇ ಎಕ್ಸಸೈಸ್ ಅನ್ನು ಅಭ್ಯಾಸ ಮಾಡೋಣ. 2 ಮಂಡಿಯನ್ನ ಬೆಂಡ್ ಮಾಡ್ಕೊಳ್ತಾ ನಿಮ್ಮ 2 ಪಾದವನ್ನ ಪೃಷ್ಠದ ಹತ್ರ ತೆಗೆದುಕೊಂಡು ಬನ್ನಿ. ಈಗ ಮೊದಲನೇ ಎಕ್ಸಸೈಸ್, ಉಸಿರನ್ನ ತೆಗೆದುಕೊಳ್ತಾ ಪಾದವನ್ನ ಮೇಲೆ ಕೆತ್ತಿ ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ 2 ಮಂಡಿಯನ್ನ ಎದೆಯ ಹತ್ರ ತೆಗೆದುಕೊಂಡು ಬನ್ನಿ. ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಮಧ್ಯಕ್ಕೆ ಬನ್ನಿ, ಹಾಗೆ ಉಸಿರನ್ನ ಹೊರ ಹಾಕ್ತಾ 2 ಕಾಲನ್ನ ನೇರ ಮಾಡಿ. 1 ಸೆಂಟರ್, 2 3 and 4. 1 2 3 4. 1 2 3 4. ಈ ರೀತಿಯಾಗಿ 10 to 15 ಟೈಮ್ಸ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. 10 to 15 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು 2 ಕಾಲುಗಳನ್ನ ನೇರ ಮಾಡಿ ಶವಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಇದು ಮೊದಲನೇ ಎಕ್ಸಸೈಸ್. ಈಗ ಎರಡನೇ ಎಕ್ಸಸೈಸ್ ಅನ್ನು ಅಭ್ಯಾಸ ಮಾಡೋಣ. 2 ಕಾಲುಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ತಾ ನಿಮ್ಮ 2 ಹಸ್ತವನ್ನ ದೇಹದ ಪಕ್ಕ ತೆಗೆದುಕೊಂಡು ಬನ್ನಿ. ಈಗ 2 ಕೈಯನ್ನ ನಿಧಾನವಾಗಿ ತಲೆಯ ನೇರ ಮೇಲಕ್ಕೆತ್ತಿ ಹಾಗೆ 2 ಮಂಡಿಯನ್ನ ಬೆಂಡ್ ಮಾಡ್ಕೊಳ್ತಾ ನಿಮ್ಮ ಪಾದವನ್ನ ಪೃಷ್ಠದ ಹತ್ರ ತೆಗೆದುಕೊಂಡು ಬನ್ನಿ. ಇನ್ಹೇಲ್ ಮಾಡ್ತಾ ಪಾದವನ್ನ ಮೇಲಕ್ಕೆತ್ತಿ ಎಕ್ಸೇಲ್ ಮಾಡ್ಕೊಳ್ತಾ ನಿಮ್ಮ 2 ಮಂಡಿಯನ್ನ ಎದೆಯ ಪಕ್ಕ ತೆಗೆದುಕೊಂಡು ಬನ್ನಿ. ಮತ್ತೆ ಇನ್ಹೇಲ್ ಸೆಂಟರ್ and exhale. 1 2 1 2 1 2 1 2 1 2 1 2. ಈ ರೀತಿಯಾಗಿ 20 ಟೈಮ್ಸ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. 20 ಟೈಮ್ಸ್ ಆದ ನಂತರ ಮತ್ತೆ ಮಧ್ಯಕ್ಕೆ ಬಂದು 2 ಕಾಲನ್ನ ನೇರ ಮಾಡಿ ಹಾಗೆ ಕೈಯನ್ನ ನಿಧಾನವಾಗಿ ದೇಹದ ಹತ್ರ ತೆಗೆದುಕೊಂಡು ಬಂದು ರಿಲ್ಯಾಕ್ಸ್ ಮಾಡಿ. ಇದು ಎರಡನೇ ಎಕ್ಸಸೈಸ್. ಈಗ ಮೂರನೇ ಎಕ್ಸಸೈಸ್ ಅನ್ನು ಅಭ್ಯಾಸ ಮಾಡೋಣ. ಮತ್ತೆ 2 ಕಾಲುಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ಳಿ. 2 ಹಸ್ತವನ್ನ ಭುಜದ ಅಂತರಕ್ಕೆ ಮೇಲೆತ್ತಿ ಹಸ್ತ ಕೆಳಮುಖವಾಗಿರ್ಲಿ. ನಿಧಾನವಾಗಿ 2 ಮಂಡಿಯನ್ನ ಬೆಂಡ್ ಮಾಡ್ಕೊಳ್ತಾ ನಿಮ್ಮ ಪಾದ ಪೃಷ್ಠದ ಹತ್ರ ತೆಗೆದುಕೊಂಡು ಬನ್ನಿ. ಹಾಗೆ ಇನ್ಹೇಲ್ ಮಾಡ್ತಾ 2 ಪಾದವನ್ನ ಮೇಲೆ ಕೆತ್ತಿ ಎಕ್ಸೇಲ್ ಮಾಡ್ಕೊತಾ ನಿಮ್ಮ ಲೆಫ್ಟ್ ಸೈಡ್ ಟ್ವಿಸ್ಟ್ ಮಾಡಿ. ಮತ್ತೆ ಇನ್ಹೇಲ್ ಮಾಡ್ತಾ ಸೆಂಟರ್ ಅಂಡ್ ಎಕ್ಸೇಲ್ ಮಾಡ್ಕೊತಾ ರೈಟ್. ಇನ್ಹೇಲ್ ಸೆಂಟರ್ 1 2 1 2 1 2 1 2. ಈ ರೀತಿಯಾಗಿ 30 ಟೈಮ್ಸ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. 30 ಟೈಮ್ಸ್ ಆದ ನಂತರ ನಿಧಾನವಾಗಿ ಮಧ್ಯಕ್ಕೆ ಬಂದು 2 ಕಾಲುಗಳನ್ನ ಕೆಳಗಡೆ ಇಳಿಸಿ ಹಾಗೆ ಕಾಲನ್ನ ನೇರ ಮಾಡಿ ಕೈಯನ್ನ ದೇಹದ ಪಕ್ಕ ತೆಗೆದುಕೊಂಡು ಬಂದು ಶವಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, 3 ಸರಳವಾದ ವ್ಯಾಯಾಮ ಹೊಟ್ಟೆ ಭಾಗದ ಬೊಜ್ಜಿಗಾಗಿ. ಈ 3 ಸರಳವಾದ ವ್ಯಾಯಾಮವನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಹೊಟ್ಟೆ ಭಾಗದ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮಸ್ಕಾರ.